ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಬೆಂಗಳೂರು 5 ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷಗಳ ನೇತೃತ್ವದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನು ಖಂಡಿಸಿ ಈ ಪ್ರತಿಭಟನಾ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಕಾರ್ಯಾಧ್ಯಕ್ಷರು, ಶಾಸಕರು, ನಮ್ಮ ಮಿತ್ರರಾದಂಥ ಸನ್ಮಾನ್ಯ ಮಂಜುನಾಥ್ ಭಂಡಾರಿರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಪದಾಧಿಕಾರಿಗಳೇ, 5 ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳೇ, ಮುಂಚೂಣಿ ಘಟಕದ ಎಲ್ಲ ಪದಾಧಿಕಾರಿಗಳೇ, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಪದಾಧಿಕಾರಿಗಳೇ, ಮಹಿಳಾ ಕಾಂಗ್ರೆಸ್, ಯುವ ಕಾಂಗ್ರೆಸ್, NSY, ಸೇವಾದಳ ಎಲ್ಲ ಮುಂಚೂಣಿ ಘಟಕಗಳ ಕಾಂಗ್ರೆಸ್ನ ಬಂಧುಗಳೇ, ಇಂದು ನಾವು ಸಾಂಕೇತಿಕವಾಗಿ ಈ ಪ್ರತಿಭಟನೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರ ಆದೇಶದ ಮೇರೆಗೆ, ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯಾದ್ಯಂತ ಇಂದು ಸಾಂಕೇತಿಕವಾಗಿ ನರೇಂದ್ರ ಮೋದಿರವರ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯ ವಿರುದ್ಧವಾಗಿ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಯಾತಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತಂದರೆ, ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ತಾಯಿಯ ಸ್ಥಾನದಲ್ಲಿರುತ್ತೆ. ಯಾವುದೇ ಕೇಂದ್ರ ಸರ್ಕಾರ ಇದ್ರೂ ಕೂಡ ಅದು ತಾಯಿಯ ಸ್ಥಾನದಲ್ಲಿರುತ್ತೆ. ರಾಷ್ಟ್ರದಲ್ಲಿರ್ತಕ್ಕಂಥ ಬೇರೆ ರಾಜ್ಯ ಸರ್ಕಾರಗಳು ಆ ತಾಯಿಯ ಮಕ್ಕಳು ಅನ್ನತಕ್ಕಂಥ ಭಾವನೆಯಲ್ಲಿ ಇದುವರೆಗೂ ನಮ್ಮ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡ್ಕೊಂಡು ಬಂದಿದ್ದೇವೆ. ಈ ದೇಶವನ್ನ ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಶ್ರೀಮತಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನರಸಿಂಹರಾಯರು ಅನೇಕ ಪ್ರಧಾನಮಂತ್ರಿಗಳಾಗಿ, ಮನಮೋಹನ್ ಸಿಂಗ್ ಆದಿಯಾಗಿ ಈ ದೇಶವನ್ನು ಮುನ್ನಡೆಸಿದ್ದೇವೆ. ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಇಂಥ ಮಲತಾಯಿ ಧೋರಣೆ ಯಾವತ್ತೂ ಕೂಡ ಕಂಡಿರಲಿಲ್ಲ. ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿರವರು 2 ಬಾರಿ ಪ್ರಧಾನಮಂತ್ರಿಗಳಾಗಿ ಅಧಿಕಾರವನ್ನು ಪೂರ್ಣಗೊಳಿಸಿ 3ನೇ ಬಾರಿಗೆ ಏನು ಅಧಿಕಾರವನ್ನು ಪ್ರಾರಂಭ ಮಾಡಿದರೋ, ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ 400 ಪಾರ್ ಅಂತ ಹೇಳ್ತಾ ಇದ್ರು. 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆದ್ದು ಅಧಿಕಾರಕ್ಕೆ ಬರ್ತೀವಿ ಅಂತೇಳಿ. ಆದರೆ ಈ ರಾಷ್ಟ್ರದ ಜನ ಇವರ 2 ಆಡಳಿತದ ವ್ಯವಸ್ಥೆಯನ್ನು ನೋಡಿ ಅವರಿಗೆ ಮೆಜಾರಿಟಿಯನ್ನು ಕೊಡಲಿಲ್ಲ, ಬಹುಮತವನ್ನು ಕೊಡಲಿಲ್ಲ. ಅವರಿಗೆ NDA ಅಂಗಪಕ್ಷಗಳಾಗಿರ್ತಕ್ಕಂಥ JDU, ತೆಲುಗು ದೇಶಂರವರ ಬೆಂಬಲದಿಂದ ಇವತ್ತು ಆ ಕುರ್ಚಿಯಲ್ಲಿ ಕೂತಿದ್ದಾರೆ. ನಮ್ಮ ನಾಯಕರಾದಂಥ ಸನ್ಮಾನ್ಯ ಈ ರಾಷ್ಟ್ರದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿರವರು, ಮಲ್ಲಿಕಾರ್ಜುನ ಖರ್ಗೆರವರು ಈ ಬಜೆಟ್ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟಲ್ಲಿ ಹೇಳಿದ್ದಾರೆ, ಸನ್ಮಾನ್ಯ ನರೇಂದ್ರ ಮೋದಿರವರೇ, ನಿಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಈ ಬಜೆಟ್ ಅನ್ನು ಘೋಷಣೆ ಮಾಡಿದ್ದೀರಾ ಅಂತೇಳಿ. ಇದು ಕಣ್ಣು ಮುಂದೆ ಕಾಣ್ತಾ ಇದೆ ಇವತ್ತಿನ ದಿವಸ ನಮಗೆ. ಇವತ್ತು ಕರ್ನಾಟಕ ರಾಜ್ಯದ ಮೇಲೆ ಯಾವ ರೀತಿ ಮಲತಾಯಿ ಧೋರಣೆಯನ್ನು ಕೊಡ್ತಾ ಇದ್ದೀರಾ ಅಂತಂದ್ರೆ, ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಸಂಸದರಾಗಿ ಕೇಂದ್ರದ ವಿತ್ತ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಈ ರಾಜ್ಯದಿಂದ ಆಯ್ಕೆಯಾಗಿ ರಾಜಕೀಯದಲ್ಲಿ ಪುನರ್ಜನ್ಮವನ್ನು ಪಡೆದಿಯಲ್ಲಮ್ಮ, ಈ ರಾಜ್ಯಕ್ಕೆ ನಿನ್ನ ಕೊಡುಗೆ ಏನು? ಇವತ್ತು ನರೇಂದ್ರ ಮೋದಿ ಅವರ ಮುಂದೆ ನಿಲ್ತು ನಾನು ಕರ್ನಾಟಕ ರಾಜ್ಯವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಆ ರಾಜ್ಯದ ಜನತೆ ಋಣ ತೀರಿಸಬೇಕಾಗಿದೆ, ದಯಮಾಡಿ ಇಂಥ ಯೋಜನೆಗೆ ಹಣ ಕೊಡತಕ್ಕಂಥ ಕೇಳೋ ತಾಕತ್ತು ನಿನಗೆ ಇಲ್ವೇ ನಮ್ಮ ಇವತ್ತೊಂದು ದಿವಸ. ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಮುಖಾಂತರ ಹಣವನ್ನು ತುಂಬುತ್ತಾ ಇರ್ತಕ್ಕಂಥದ್ದು ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಇದೆ. ನಮ್ಮ ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಏನು ಕೇಂದ್ರ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಅನ್ನು ಕಟ್ತೀವೋ ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ವಾಪಸ್ ಕೊಡಬೇಕು. ಯಾತಕ್ಕಾಗಿ ನಮಗೆ ಕೊಡ್ತಾ ಇಲ್ಲ? ನಾವು ಮಾಡಿದ ಪಾಪ ಅದು ಏನು? ಇವತ್ತು ನಮ್ಮ ಕರ್ನಾಟಕ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥ 17 ಜನ ಬಿಜೆಪಿ ಸಂಸದರು, 2 JDS ಸಂಸದರು ನಿನ್ನೆ ಸಂಸತ್ ಭವನದ ಮುಂಭಾಗದಲ್ಲಿ ರಾಜ್ಯ ಸರ್ಕಾರದ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ,
ಮೂಡಾದಲ್ಲಿ ಆಗಿರ್ತದ ಭ್ರಷ್ಟಾಚಾರವನ್ನು ವಿರೋಧಿಸ್ತೀವಿ ಅಂತ ಹೇಳಿ ರೇಖಾಚಿಸಿಕೊಂಡು ಧರಣಿ ಮಾಡ್ತಾ ಇದ್ರಿ ಇವತ್ತೊಂದು ದಿವಸ. ನಿಮಗೆ ಏನಾದ್ರೂ ಯೋಗ್ಯತೆ ಇದ್ರೆ, ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನು ತೋರಿ ಈ ಖಾಲಿ ಚೆಂಬನ್ನ ಕೊಟ್ಟಿದಾರಲ್ಲ ಅದರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ. ಇವತ್ತು ಕಳಸಾ ಬಂಡೂರಿ ಮಹದಾಯಿ ಯೋಜನೆಗೆ ಇದೇ ಬಿಜೆಪಿ ಸರ್ಕಾರ ಹೇಳಿದ್ದು 6200 ಕೋಟಿ ಕೊಡ್ತೀವಿ ಅಂತ ಹೇಳಿ, ಇವತ್ತು ಚೊಂಬನ್ನ ಕೊಟ್ಟಿದೀವಲ್ಲ ಅದರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ. ನೀವು ಬೆಂಗಳೂರು ನಗರಕ್ಕೆ ಹೊರ ವರ್ತುಲ ರಸ್ತೆಯನ್ನ ಮಾಡೋದಕ್ಕೆ 3200 ಕೋಟಿ ರೂಪಾಯಿಯನ್ನ ಕೊಡ್ತೀವಿ ಅಂತ ಹೇಳಿದ್ದು ನಾವೆಲ್ಲ ಹೇಳಿದ್ದು, ನರೇಂದ್ರ ಮೋದಿ ಅವರು ಹೇಳಿದ್ದು. ಇವತ್ತು ಕೇವಲ ಚೆಂಬನ್ನ ಕೊಟ್ಟಿದ್ದೀರಲ್ಲ ಅದರ ವಿರುದ್ಧವಾಗಿ ಬಿಜೆಪಿ ಸಂಸದರು ಪ್ರತಿಭಟನೆ ಮಾಡಬೇಕಾಗಿದೆ. ಬಿಜೆಪಿಯವರೇ ದ್ವೇಷದ ರಾಜಕಾರಣ ಮಾಡಬೇಕು, ಇಷ್ಟೊಂದು ದ್ವೇಷದ ರಾಜಕಾರಣ ಮಾಡಬಾರದು. ನೀವು ಹೋದ ಬಾರಿ ಏನು ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಆಡಳಿತದಲ್ಲಿ ಇತ್ತು, ನೀವು ಮಾಡಿದಂತ ಭ್ರಷ್ಟಾಚಾರಕ್ಕಾಗಿ ಕರ್ನಾಟಕ ರಾಜ್ಯ ಜನತೆ ಹೋದ ಚುನಾವಣೆಯಲ್ಲಿ ನಿಮಗೆ ಮುಖಭಂಗವನ್ನು ಮಾಡಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷಕ್ಕೆ 135 ಸ್ಥಾನಗಳ ಕೊಟ್ಟು ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ತಂದ್ರು. ಇದನ್ನು ನಿಮಗೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ವಾ ಬಿಜೆಪಿಯವರೇ? ಏನಾದ್ರೂ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತಾಕ್ಬೇಕು ಅನ್ನೋ ಒಂದು ಹುನ್ನಾರದಿಂದ, ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸಬೇಕು ಅನ್ನೋ ಹುನ್ನಾರದಿಂದ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂತ ಸವಲತ್ತುಗಳನ್ನ ಇವತ್ತು ಕಡಿವಾಣ ಮಾಡ್ತಾ ಇದ್ದೀರಲ್ಲ ನೀವುಗಳು. ಬಿಜೆಪಿ ಸಂಸದರು ನಮ್ಮ ರಾಜ್ಯವನ್ನು ಪ್ರತಿಷ್ಠಿತ 5 ಕೇಂದ್ರ ಸಚಿವರಿದ್ದೀರಾ, ನಿಮಗೆ ಮಾನ ಮರ್ಯಾದೆ ಇಲ್ವಾ ಇವತ್ತು? ಸನ್ಮಾನ್ಯ ಕುಮಾರಸ್ವಾಮಿ ಅವರೇ ಮಾತಾಡ್ತಿದ್ರೆ ಶುಕ್ರವಾರ ಸಾಯಂಕಾಲ ಕರ್ನಾಟಕಕ್ಕೆ ಓಡಿ ಬರ್ತೀರಾ, ಶನಿವಾರ ಭಾನುವಾರ ರಾಜ್ಯದಲ್ಲಿ ಪ್ರವಾಸ ಮಾಡ್ತೀರಾ. ಏನ್ ಮಾಡ್ತಾ ಇದ್ದೀರಾ ಸ್ವಾಮಿ ನೀವು? ಕರ್ನಾಟಕ ಬರೋದನ್ನ ನಿಲ್ಲಿಸಿ ನಿಮ್ಮ ಪ್ರಧಾನಮಂತ್ರಿ ಹತ್ರ ಆರ್ಥಿಕ ಸಚಿವರ ಕುಳಿತುಕೊಂಡು ಇವತ್ತು ಬರ ಇತ್ತು, ಇವತ್ತು ಮಳೆ ಜಾಸ್ತಿಯಾಗಿ ಅನಾವೃಷ್ಟಿ ಆಗ್ತಾ ಇದೆ, ಸಾವಿರಾರು ಜಾನುವಾರು ಸತ್ತೋಗಿದ್ದಾವೆ, ರೈತರು ಲಕ್ಷಾಂತರ ಎಕರೆ ಜಮೀನಲ್ಲಿ ಬೆಳೆ ನಾಶ ಆಗಿದೆ, ಲಕ್ಷಾಂತರ ಜನ ಮನೆ ಕಳ್ಕೊಂಡಿದ್ದಾರೆ. ಅವರಿಗೆ ಅನುದಾನ ಕೊಡಿ ಅಂತ ಕೇಳೋ ತಾಕತ್ತು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ನಿಮ್ಗಿಲ್ವಾ ಇವತ್ತು? ಅದನ್ನ ಬಿಟ್ಟು ಮೊಸಳೆ ಕಣ್ಣೀರು ಸುರಿಸೋದಕ್ಕೆ, ಮಳೆ ಬಿದ್ದಿರೋ ಪ್ರದೇಶಕ್ಕೆ ನಾಟಕ ಮಾಡೋದಕ್ಕೆ ಪ್ರವಾಸ ಹೋಗ್ತಿರಲ್ಲ. ಏನು ರಾಜ್ಯ ಸರ್ಕಾರ ಯಾರೂ ಬಂದಿಲ್ಲ, ನಾನೇ ಮೊದಲಿಗೆ ಭೇಟಿ ನೀಡಿದ್ದು ಅಂತ. ಏನು ಭೇಟಿ ಮಾಡಿ ಏನಪ್ಪ ಮಾಡಿಬಿಟ್ಟೆ ನೀನು? ಕೇಂದ್ರ ಸರ್ಕಾರದ ನಿನ್ನ ಯೋಗ್ಯತೆಗೆ 1000 ಕೋಟಿ ತರೋದಕ್ಕಾಗಲಿಲ್ವಲ್ಲ ಇವತ್ತು? ಪ್ರಹ್ಲಾದ್ ಜೋಶಿರವರು ಪವರ್ಫುಲ್ ಮಿನಿಸ್ಟರ್, ನೀನೇನಪ್ಪ ಮಾಡಿದೆ ಅಲ್ಲಿ? ಶೋಭಾ ಕರಂದ್ಲಾಜೆ ಅಲ್ಲಿಂದ ತಿರಸ್ಕಾರ ಆಗಿ ಬೆಂಗಳೂರು ನಾರ್ತ್ ಓಡಿ ಬಂದಿಯಲ್ಲಮ್ಮ, ನೀನು ಇವತ್ತೊಂದು ದಿವಸ ನಮ್ಮ ಬೆಂಗಳೂರ ಕೃಪಾ ಕಟಾಕ್ಷದಿಂದ ಸಚಿವೆ ಆಗಿದ್ಯಾ, ನೀನೇ ನಮ್ಮ ಕಿತ್ತು ಗುಡ್ಡೆ ಹಾಕಿದಲ್ಲಿ. ಸೋಮಣ್ಣರವರೇ, ನೀವು ಒಬ್ಬ ಉತ್ತಮವಾದಂತ ಆಡಳಿತಗಾರರು ಅಂತ ನಾವು ಅನ್ಕೊಂಡಿದ್ವಿ. ಏನೋ ಭಗವಂತ ಆಶೀರ್ವಾದ ಮಾಡಿ ಕೇಂದ್ರದ ಸಚಿವರಾಗಿದ್ರೆ ಇವತ್ತು ನಿಮ್ಗೂ ಕೂಡ ನಿಮಗೆ ತಾಕತ್ತಿಲ್ವಾ? ಬಿಜೆಪಿಯ ಮಂತ್ರಿಗಳು ಯಾರ್ಯಾರಿದ್ದೀರಾ, ಬಿಜೆಪಿ ಸಂಸದರು ಯಾರ್ಯಾರಿದ್ದೀರಾ, ನಿಮಗೆ ಅಮಿತ್ ಶಾ ಮುಂದೆ ನರೇಂದ್ರ ಮೋದಿ ಮುಂದೆ ನಿಂತು ಕರ್ನಾಟಕದ ಬಗ್ಗೆ ಚಕಾರ ಎತ್ತ ತಾಕತ್ತು ನಿಮ್ಗೆ ಯಾರಿಗೂ ಕೂಡ ಇಲ್ಲ ಅಂತೇಳಿ ನಾವು ಇವತ್ತು ಖಂಡಿಸ್ತಾ ಇದ್ದೀನಿ. ಇವತ್ತು ಇದೆಲ್ಲರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಏನ್ ಪಾಪ ಮಾಡಿದ್ವಿ ಕರ್ನಾಟಕದವರು? ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತೀವಿ. ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮಗೆ ಏನ್ ಪಾಲು ಬರಬೇಕಾಗಿದೆಯೋ ಆ ಪಾಲನ್ನು ಕೇಳ್ತಾ ಇದೀವಿ. ಇದೇ ತಪ್ಪ ಇವತ್ತು? ದ್ವೇಷ ಮಾಡಬೇಕು, ಈ ರೀತಿ ಈ ಮಟ್ಟಕ್ಕೆ ದ್ವೇಷ ಮಾಡಬಾರ್ದು. ನಿಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ, ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋದಕ್ಕಾಗಿ, ನಿಮ್ಮ ದ್ವೇಷ ರಾಜಕಾರಣಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯದ ಬಡಪಾಯಿ ಜನರಿಗೆ ಮೋಸವನ್ನ ಮಾಡ್ತಾ ಇದ್ದೀರಲ್ಲ, ಭಗವಂತ ಮೆಚ್ತಾನಲ್ರಿ? ದಯಮಾಡಿ ಬಿಜೆಪಿಗೆ ಉತ್ತರ ಕರ್ನಾಟಕದಲ್ಲಿ ನೆರೆ ಬಂದು ಇವತ್ತು ಎಷ್ಟು ಜನ ಸಾಯ್ತಾ ಇದ್ದಾರೆ, ಕರಾವಳಿ ಪ್ರದೇಶದಲ್ಲಿ ಎಷ್ಟು ಜನ ಸಾಯ್ತಾ ಇದ್ದಾರೆ, ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ರೆ ನೀವು ನೋಡ್ಬೇಕಲ್ಲ. ಅದನ್ನ ನಿಮಗೆ ಏನು ಕೂಡ ಅನ್ಸೋದಿಲ್ವಾ? ಹೃದಯ ಅನ್ನೋದು ಇಲ್ವೇ ಇಲ್ವಾ ನಿಮಗೆ? ಇವತ್ತು ಬಿಹಾರ್ ಸರ್ಕಾರಕ್ಕೆ ಈ ಬಜೆಟ್ ಅಲ್ಲಿ 60,000 ಕೋಟಿ ರೂಪಾಯಿಗಳನ್ನ ಘೋಷಣೆ ಮಾಡ್ತೀರಾ. ಯಾಕೆ? ನಿಮಗೆ ಬೆಂಬಲ ಕೊಟ್ಟಿದ್ದಾರೆ, ನಿಮಗೆ ಸೀಟ್ ಉಳಿಸ್ಕೋದಕ್ಕೋಸ್ಕರ ಕೊಟ್ಟಿದ್ದೀರಾ. ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶ ಸರ್ಕಾರಕ್ಕೆ 15,000 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೀರಾ. ಅವರ ಬೆಂಬಲ ಪಡ್ಕೊಂಡು ನಿಮ್ಮ ಕುರ್ಚಿ ಉಳಿಸ್ಕೋದಕ್ಕೋಸ್ಕರ ಅವರು ಕೊಟ್ಟಿದ್ದೀರಾ. ನಮಗೆ ಯಾಕೆ ಕೊಡ್ತಾ ಇಲ್ಲ? ನಾವು ಭಾರತಾಂಬೆಯ ಮಕ್ಕಳು ಅಲ್ವಾ? ನಾವೇನು ಸೌತಿ ಮಕ್ಕಳ? ನಾವುಗಳು ಬಿಜೆಪಿ ಪಕ್ಷ ಯಾವ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದೆಯೋ ಅವರು ಮಾತ್ರ ನಿಮ್ಮ ಮಕ್ಕಳು. ವಿರೋಧ ಪಕ್ಷರು ಯಾರ್ಯಾವ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರೋ ಅವರು ನಿಮ್ಮ ಸೌತಿ ಮಕ್ಕಳು.
ಈ ಧೋರಣೆಯಿಂದ ನೋಡ್ತಾ ಇದ್ರೆ ಇವತ್ತೊಂದು ದಿವಸ, ಇವತ್ತು ಇದು ಅಂತ್ಯ ಅಲ್ಲ, ಇದು ಪ್ರಾರಂಭ. ಇಡೀ ಕರ್ನಾಟಕ ರಾಜ್ಯದ ಜನತೆ ಒಕ್ಕೊರಲಿಂದ ಇವತ್ತು ಪ್ರತಿಭಟನೆ ಪ್ರಾರಂಭ ಮಾಡಿದ್ದೀವಿ. ಇದು ಸಾಂಕೇತಿಕವಾಗಿ ಇವತ್ತು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇವತ್ತು ಬೆಂಗಳೂರು ಮಹಾನಗರದ 5 ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ಬ್ಲಾಕ್ ಅಲ್ಲೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೇವೆ. ನಮಗೆ ಬರಬೇಕಾಗಿರ್ತ ಪಾಲನ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ಇನ್ನು ಮುಂದಕ್ಕೆ ಕರ್ನಾಟಕ ರಾಜ್ಯದ ಯಾರು ಕೇಂದ್ರ ಸಚಿವರಾಗಿ ಅಧಿಕಾರ ಅನುಭವಿಸ್ತಾ ಇದ್ದೀರಾ, ನೀವು ಬೆಂಗಳೂರಿಗೆ ಕಾಲಿಟ್ರೆ ನಿಮ್ಮ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಮಾಡ್ತೀವಿ ಅನ್ನತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇವತ್ತೊಂದು ದಿವಸ. ದಯಮಾಡಿ ಕಾಂಗ್ರೆಸ್ ಬಂಧುಗಳೇ, ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ, ನಮ್ಮ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ತಾ ಇರೋದ್ರ ವಿರುದ್ಧವಾಗಿ ಪ್ರತಿಭಟನೆಯನ್ನು ನಾವು ಮಾಡೋಣ. ಇವತ್ತು ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಬರ ಅನುದಾನ ತರೋದನ್ನು ಬಿಟ್ಟು ಮುಖ್ಯಮಂತ್ರಿಗಳು ಸೈಟಿನ ತಗೊಂಡಿದ್ದಾರೆ. ಇವತ್ತು ವಾಲ್ಮೀಕಿ ಹಗರಣ ಆಗಿದೆ, ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೀರಾ? ನೆರೆ ಬಂದು ದನಕರುಗಳು, ಜಾನುವಾರುಗಳು ಸಾಯ್ತಾ ಇದ್ದಾವೆ, ಜನ ಸಾಯ್ತಾ ಇದ್ದಾರೆ, ಮನೆ ಮಠ ಕಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಮಾತಾಡಕ್ಕೆ ನಿಮಗೆ ತಾಕತ್ತಿಲ್ಲ. ವಿಧಾನಸೌಧದಲ್ಲಿ ಇವತ್ತು ಅಧಿವೇಶನ ಕರೆದಿದ್ವಿ. ಬಿಜೆಪಿಯವರು ಈ ಎಲ್ಲ ಒಂದು ವಿಷಯವಾಗಿ ಮಾತನಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಹೇಳಿ ಕೂತ್ಕೊಂಡು ನೀವು ಒಂದೇ ಒಂದು ದಿವಸ ಚರ್ಚೆ ಮಾಡೋದಕ್ಕೆ ನಿಮಗೆ ತಾಕತ್ತಿರಲಿಲ್ಲ. ಈಗ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡ್ತಾರಂತ. ಯಾವ ಪುರುಷಾರ್ಥಕ್ಕಾಗಿ ಮಾಡ್ತಿರ್ರಿ? ಹೋಗಿ ನರೇಂದ್ರ ಮೋದಿ ಅದಕ್ಕೆ ಪಾದಯಾತ್ರೆ ಮಾಡಿ, ಅಮಿತ್ ಶಾ ಅವರೊತ್ತಿಗೆ ಪಾದಯಾತ್ರೆ ಮಾಡಿ, ಕೇಂದ್ರದಿಂದ ಬರ್ಬೇಕಾಗ್ತಕ್ಕಂಥ ಸವಲತ್ತುಗಳನ್ನ ತರೋದಕ್ಕೆ ನೀವು ಪ್ರಯತ್ನ ಪಡಿ. ಅದನ್ನ ಬಿಟ್ಟು ಕಣ್ಣು ಒರೆಸೋ ಡ್ರಾಮಾ ಮಾಡ್ತದಕ್ಕೋಸ್ಕರವಾಗಿ ಇವತ್ತು ಬೆಂಗಳೂರಿನ ಮೈಸೂರಿಗೆ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳ್ತೀರಾ? ನಾಚಿಗೆ ಮಾನ ಮರ್ಯಾದೆ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಏನು ಸವಲತ್ತು ಅದನ್ನು ಕೊಡಿ ಅಂತ ಕೇಳ್ತಕ್ಕಂಥ ಗಂಡಸ್ತನನ ನೀವು ತೋರಿಸ್ಬೇಕು ಅಂತೇಳಿ ಕೇಳ್ಕೊಂಡು ಇವತ್ತು ಬೆಂಗಳೂರಿನ 5 ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ನನ್ನನ್ನು ಕೂಡ ಕರೆದು ಮಾತನಾಡಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ತಮ್ಮೆಲ್ಲರಿಗೂ ಒಂದ್ಸಲ ಮಾತ್ರ ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.